ಅಣ್ಣ ಅಂತ ನೋಡ್ಕೊಳ್ಳಿ ಅಬುಜಿ. ಇಲ್ಲಿ ತನಕ ನಾನು ಅಂದ್ಕೊಂಡಿದ್ದೆ ನಾನೊಬ್ಬ ಮಗ ಅಂತ, ಆಮೇಲೆ ಗೊತ್ತಾಯ್ತು ನಾನೊಬ್ಬ ದಾರಿ ತಪ್ಪಿದ ಮಗ ಅಂತ. ಸ್ಟ್ರೈಟ್ ಹೋಗಿ ಹಾಗೆ ಬೆಳ್ಳಂಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಂದ ಈ ಒಂದು ಹಕ್ಕಿಗೆ ನಾನು ಬೇಕಾದಷ್ಟು ಅಕ್ಕಿ ಹಾಕಿ ನಾನಿವತ್ತು ಹೊರಟೆ ಫಿಶಿಂಗ್ಗೆ. ಈ ಹಕ್ಕಿ ಬೇರೆ ಯಾವುದಲ್ಲ, ಪಾರಿವಾಳ. ನೇಬರ್ಸ್ ಇದು ಪಾರಿವಾಳ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನಮ್ಮ ಮನೆಗೆ ಬರುದು. ಇದರ ಜೊತೆ ಒಂದು ಬಿಳಿ ಪಾರಿವಾಳ ಇತ್ತು, ಅದನ್ನು ಬೆಕ್ಕಡ್ದು ಸತ್ತೋಯ್ತು. ರೆಸ್ಟ್ ಇನ್ ಪೀಸ್. ಕೃತಜ್ಞತಾಪೂರ್ವಕವಾಗಿ ಈ ಪಾರಿವಾಳ ನನಗೆ ನನ್ನ ಚಪ್ಪಲಿಯನ್ನು ನೋಡಿ ಹಿಕ್ಕಿ ಹಾಕಿ ಕೊಟ್ಟಿತ್ತು. ಯಾಕಂದ್ರೆ ನಾನು ಅಕ್ಕಿ ಹಾಕುದಲ್ಲ, ಅದಕ್ಕೆ ಹಿಕ್ಕಿ ಹಾಕಿ ಕೊಟ್ಟಿತ್ತು. ಸೊ ಒಂದು ಪ್ರಾಬ್ಲಮ್ಗೆ ಇನ್ನೊಂದು ಪ್ರಾಬ್ಲಮ್ ಸೊಲ್ಯೂಷನ್ ಅಂತ ಹೇಳಿ ನಾನು ಮನೆ ಹಿಂದ್ಗಡೆ ಹೋದೆ. ಯಾಕಂದ್ರೆ ಅಲ್ಲಿ ಒಂದು ಟ್ಯಾಪ್ ಆಲ್ರೆಡಿ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಇತ್ತು, ಅಂದ್ರೆ ಹೊಡೆದಿತ್ತು. ಸೊ ಆ ಟ್ಯಾಪ್ಗೆ ನನ್ನ ಚಪ್ಪಲನ್ನು ತೋರಿಸಿ ಚಂದ ವಾಶ್ ಮಾಡಿದೆ. ಯಾವಾಗಲೂ ಉಂಟಲ್ಲ, ಈ ನಲ್ಲಿ ನೀರಿನಿಂದ ಬರುವ ನೀರಿಗಿಂತ ಸ್ಪೀಡ್ ಎಲ್ಲಾದ್ರೂ ಈ ಪೈಪ್ ಹೊಡೆದಿದ್ರೆ ಬರುವ ನೀರು ಸ್ಪೀಡ್ ಆಗಿರ್ತದೆ. ಅದು ಟ್ರೂ ಆ್ಯಕ್ಚುಲಿ. ಸೊ ನನ್ನ ಚಪ್ಪಲನ್ನೆಲ್ಲ ಚಂದ ತೊಳೆದು ಅಲ್ಲಿಂದ ನಾನು ಹೊರಟೆ. ಆಮೇಲೆ ನನ್ನ ತಾಯಿಗೆ ಒಂದು ಬಾಯಿ ಹೇಳಿ, ಅವರು ಕೂಡ ಅಲ್ಲಿ ನಿಂತ್ಕೊಂಡು ಆಲೋಚನೆ ಮಾಡ್ತಿದ್ದಾರೆ, ಇವನಿಗೆ ಬೇರೆ ಕೆಲಸ ಇಲ್ಲ, ಬೆಳಿಗ್ಗೆ ಇದನ್ನು ತಗೊಂಡು ಹೋಗ್ತಾನೆ. ಕಾಲೇಜಿಗೆ ಹೋಗುವಾಗ ಬ್ಯಾಗ್ ಸ್ವಲ್ಪ ದಪ್ಪ ಇದ್ರು ತಗೊಂಡು ಹೋಗ್ಲಿಕ್ಕೆ ಉದಾಸೀನ ಮಾಡ್ತಿದ್ದೆ. ಇವಾಗ ಇದ್ದ ಟೂಲ್ಸನ್ನೆಲ್ಲ ತಿಟ್ಕೊಂಡು ಹೋಗ್ತಾ ಇದ್ದಾನಂತೇಳಿ ಅವರು ಮನಸ್ಸಲ್ಲೇ ಬೈತಾ ಇದ್ದಾರೆ. ಸೊ ಲೆಟ್ಸ್ ಬಿಗಿನ್ ಕರ್ಲಿ ಕ್ರಾಬ್ನ ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಾನೀಗ ನನ್ನ ಮನೆಯಿಂದ ಹೊರಟಿದ್ದೇನೆ. ಈ ಲೆಫ್ಟ್ ಸೈಡ್ ಕಾಣುವಂಥ ನಮ್ಮ ಊರಲ್ಲಿರೋ ಒಂದು ದೇವಸ್ಥಾನ, ಗುಡಿ ಅಂತ ಹೇಳ್ತಾರೆ. ಸೊ ಅದನ್ನು ಕ್ರಾಸ್ ಮಾಡಿ ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆಲ್ಲರಿಗೂ ಚಿರಪರಿಚಿತವಾಗಿರುವಂಥ ರಸ್ತೆ ಆಗಿರ್ಬೋದು ಇದು. ಯಾಕಂದ್ರೆ ಇಲ್ಲಿ ಲೆಫ್ಟ್ ತಕೊಂಡ್ರೆ ಬೆಂಗಳೂರು, ರೈಟ್ ತಕೊಂಡ್ರೆ ಮಂಗಳೂರು. ಸುಮಾರು ಜನ ಗೋವಾ ಎಲ್ಲ ಹೋಗುವವರು ಇದೇ ರೂಟಲ್ಲಿ ಹೋಗೋದು, ನಿಮಗೆ ಗೊತ್ತಿರ್ಬೋದು ಈ ರೂಟು. ಸೊ ಅಲ್ಲಿಂದ ಸೀದಾ ನಾನು ಹೋಗಬೇಕಾಗಿರೋದು ಮಂಗಳೂರು ರೋಡಲ್ಲಿ ನನಗೆ ಇನ್ನೊಂದು ಡೈವರ್ಷನ್ ಇದೆ. ಸೊ ಇಲ್ಲಿಂದ ನಾನು ಬಿಟ್ಟೆ. ಇನ್ನೊಂದು ಡೈವರ್ಷನ್ ಇರೋದು ನನಗೆ ಬೈಪಾಸ್. ಸ್ಟ್ರೈಟ್ ಹೋದರೆ ನಮ್ಮ ಪುತ್ತೂರಿಗೆ, ಲೆಫ್ಟ್ ಹೋದರೆ ಸೀದಾ ಬೈಪಾಸ್ ಆಗಿ ಮಂಗಳೂರು ಹೋಗ್ಬೋದು ವಿದೌಟ್ ಟ್ರಾಫಿಕ್. ನೋಡಿ ಹೇಗುಂಟು ನೋಡಿ, ನಮ್ಮ ಊರು ಬೆಳಿಗ್ಗೆ ಮಳೆ ಬಂದೆಲ್ಲ ನಿಂತಿತ್ತು. ಸೊ ಇದು ಬೈಪಾಸ್. ಹಾಗೆ ರಂಪಲ್ ಹೋಗ್ತದೆ. ಇಲ್ಲಿ ಒಂದು ಲೆಫ್ಟ್ ಉಂಟಲ್ಲ, ಅದು ನಿಮಗೆ ಬೇಕಾದರೆ ವಿಟ್ಲ ಎಲ್ಲ ಕನೆಕ್ಟ್ ಆಗ್ತದೆ. ಬಟ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರೋದ್ರಿಂದ ನಾನು ಆ ರೋಡ್ ಪ್ರಿಫರ್ ಮಾಡೋದಿಲ್ಲ. ನಿಮಗೆ ಸ್ಟ್ರೈಟ್ ರೋಡೇ ಬೆಸ್ಟ್ ಯಾವಾಗಲೂ. ಯಾಕಂದ್ರೆ ನನ್ನ ಹತ್ರ ಟೂಲ್ಸ್ ತುಂಬ ಉಂಟು. ಈಗ ರನ್ನಿಂಗಲ್ಲಿ ನನ್ನೊಬ್ಬ ಫ್ರೆಂಡ್ ಅಲ್ಲಿ ಸಿಕ್ಕಿದ. ಬೆಳಿಗ್ಗೆ ನಿದ್ರೆಗೆ ಹೋಗ್ತಾ ಇದ್ದಾನೆ. ಈ ಗ್ರೇಟ್ ಸಾದಿಕ್ ಸೋಳು ಫ್ರಮ್ ಗಡಿಯಾರ ಮಾಡಿ ಎಲ್ಲ ಆಟ ಆಡಿ ಹೋಗ್ತಾ ಇರ್ತಾನೆ. ಬೇರೆಂತ ಅವನು ಇಷ್ಟು ಬೆಳಿಗ್ಗೆ ಹೋಗುದಿಲ್ಲ, ಮಾತಾಡಿಸಿದಲ್ಲ. ಎರಡು ಮುಂಡಲ್ಲ ಸೊಬೆಗೆ. ನಾವು ಮಾತಾಡೋದು ನಿಮ್ಗೆ ಯಾರಿಗೂ ಅರ್ಥ ಆಗಲಿಕ್ಕಿಲ್ಲ. ಯಾಕಂದ್ರೆ ಅದು ದಕ್ಷಿಣ ಕನ್ನಡದ ಒನ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಬ್ಯಾರಿ. ಸೊ ಆ ಭಾಷೆಯಲ್ಲಿ ಮಾತಾಡೋದು. ಅವನು ಬೇರೆ ಎಲ್ಲಿಗೆಲ್ಲ ರಾಣಿಪುರಂಗೆ ಹೋಗ್ತಾ ಇದ್ದಾನೆ. ರಾಣಿಪುರಂ ಬಗ್ಗೆ ಗೊತ್ತಿರೋರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರೀಸೆಂಟಾಗಿ ಹೋದವರು ಇನ್ನೂ ಹೋಗಬೇಕಾದ್ರು ನಿಮ್ಮ ಪ್ಲ್ಯಾನ್ ಹೇಗಿತ್ತು, ಹೋದವ್ರಿಗೆ ಹೇಗಿತ್ತು ಅಲ್ಲಿನ ವ್ಯೂಸ್ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ಸೀದಾ ನಾನು ಹೊರಟೆ. ಇದು ನನಗೆ ಡೈವರ್ಷನ್ ಇರೋದು ಕಬಕದಲ್ಲಿ. ಇದು ಸ್ಟ್ರೈಟ್ ಹೋದರೆ ಮಂಗಳೂರಿಗೆ ಹೋಗ್ತದೆ, ಮಾಣಿ. ಆಮೇಲೆ ಲೆಫ್ಟ್ ತಗೊಂಡು ಮಂಗಳೂರು ಹೋಗ್ಬೋದು, ರೈಟ್ ತಗೊಂಡು ಉಪ್ಪಿನಂಗಡಿ, ಆಮೇಲೆ ಶಿರಾಡಿ, ಬ್ಯಾಂಗ್ಳೂರು ಆ ಥರ ಎಲ್ಲ ಹೋಗ್ಬೋದು. ನಾನು ಮಾತ್ರ ಸ್ಟ್ರೈಟ್ ಹೋಗಿ ಕಬಕ ರೀಚ್ ಆಗೋ ತನಕ ಸ್ಟ್ರೈಟ್ ಹೋದೆ. ಇದು ಕಬಕ ಪುತ್ತೂರು ಅಂತ ನೀವು ರೈಲ್ವೆ ಸ್ಟೇಷನ್ ಹೆಸರು ಕೇಳಿರ್ತೀರ. ಅದೇ ಇದು ಸುಬ್ರಹ್ಮಣ್ಯ ಆದಮೇಲೆ ಸಿಗ್ತದೆ ಬ್ಯಾಂಗ್ಳೂರಿಗೆ ಬರುವಾಗ. ಆ ಕಬಕ ಪುತ್ತೂರು ರೈಲ್ವೆ ಸ್ಟೇಷನ್ ಇರೋದು ಪುತ್ತೂರಲ್ಲಿ. ಸೊ ಇಲ್ಲಿಂದ ಲೆಫ್ಟ್ ತಗೊಳ್ಬೇಕು ನನಗೆ ವಿಟ್ಲ ಹೋಗ್ಬೇಕಾದ್ರೆ. ಈ ರೋಡ್ ಆ್ಯಕ್ಚುಲಿ ನಿಮಗೆ ಮಂಗಳೂರಿಗೂ ಹೋಗ್ತದೆ. ಮಂಗಳೂರು ಅಂದರೆ ಎಕ್ಸಾಕ್ಟ್ ದೇರ್ಲಕಟ್ಟೆ ಅಲ್ಲಿ ಇಲ್ಲೆಲ್ಲ ನಿಮ್ಗೆ ಹೋಗೋರಾಗಿದ್ರೆ, ಉಳ್ಳಾಲ ಆ ಪ್ಲೇಸ್ ಎಲ್ಲ ಹೋಗೋರಾಗಿದ್ರೆ ಈ ರೋಡ್ ಪ್ರಿಫರ್ ಮಾಡ್ಬೋದು. ಟೂ ವೀಲರ್ ಆದರೆ ನಿಮಗೆ 1 ಅವರಲ್ಲಿ ರೀಚ್ ಆಗ್ತದೆ. ಆಮೇಲೆ ಇದೇ ರೋಡು ಕಾಸರಗೋಡು ಕನೆಕ್ಟ್ ಆಗ್ತದೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಮೇಜರ್ ಸಿಟಿ ಕನೆಕ್ಟ್ ಆಗ್ತದೆ. ಸೊ ಅಲ್ಲಿಂದ ನನ್ನ ಪಯಣ ಸ್ವಲ್ಪ ಸ್ಪೀಡಲ್ಲೇ ಸ್ಟಾರ್ಟ್ ಆಯ್ತು. ಯಾಕಂದರೆ ಸ್ವಲ್ಪ ಕಾಲಿತ್ತು ರೋಡು, ಸ್ಪೀಡ್ ಒಳ್ಳೇದಲ್ಲ ಆದರೂ ಹೇಳಿದ್ದು. ಹಾಗೆ ಹೋಗ್ತಾ ಮಳೆ ಬರ್ಬೋದಾ, ಮಳೆ ಬರೋದಿಲ್ವಾ ಅಂತ ಆಲೋಚನೆ ಮಾಡಿ ಹೋಗ್ತಾ ಇದ್ದೆ. ತುಂಬ ಏನಿಲ್ಲ, ಸ್ವಲ್ಪ ನನಗೆ ಒಂದು 20 ಕಿಲೋಮೀಟ್ರ್ ಹೋಗ್ಲಿಕ್ಕಿರೋದು ಒನ್ ವೇ. 2 ವೇ 40-50 ಆಗ್ತದೆ ಬಿಡಿ. ಹಾಗೆ ನಾನು ಇವಾಗ ಆಲ್ಮೋಸ್ಟ್ ವಿಟ್ಲ ರೀಚ್ ಆಗ್ತಾ ಬಂದೆ. ಇದು ಅಂತ ಮೇಗಿನ ಪೇಟೆ ಅಂತ ಹೇಳ್ತಾರೆ ಈ ಒಂದು ಪ್ಲೇಸ್ಗೆ. ಅದಾದ ನಂತರ ನಿಮಗೆ ಸಿಗೋ ಟೌನೇ ವಿಟ್ಲ. ಬುರ್ಜ್ ಖಲೀಫಾ ರೋಡ್ ಅಂತ ಅಡ್ಡ ಹೆಸರು ಬೇರೆ ಅಂತ ಇದೆ ಇದಕ್ಕೆ. ಯಾಕಂದರೆ ಯಾವಾಗಲೂ ನೋಡಿದ್ರೆ ಇಲ್ಲಿ ಟ್ರಾಫಿಕ್, ರೋಡ್ ಅಷ್ಟು ವೈಡ್ ಇಲ್ಲ, ಅದರಿಂದಾಗಿ ಟ್ರಾಫಿಕ್ ಆಗ್ತದೆ. ರೈಟಲ್ಲಿರೋದು ವಿಟ್ಲ ಬಸ್ ಸ್ಟ್ಯಾಂಡ್. ಆಮೇಲೆ ಹಾಗೆ ಸ್ಟ್ರೈಟ್ ಹೋದ್ರೆ ಉಂಟಲ್ಲ, ನನಗೆ ಇವಾಗ ಇದೇ ರೋಡಲ್ಲಿ ಸ್ಟ್ರೈಟ್ ಹೋದರೆ ಸಾಲತ್ತೂರು, ದೇರಳಕಟ್ಟೆ ಆ ಥರ ಮಂಗಳೂರಿಗೆ ಕನೆಕ್ಟ್ ಆಗ್ಬೋದು. ಲೆಫ್ಟ್ ತಗೊಂಡ್ರೆ ಕೇರಳ, ಉಕ್ಕುಳ
ಆ ಥರ ಹೋಗಿ ಕನ್ಯಾನ ಕೇರಳ ಕನೆಕ್ಟ್ ಆಗ್ತದೆ. ರೈಟ್ ತಗೊಂಡ್ರೆ ಇಂಡಿಕೇಟರ್ ಆಗಿದೆ ನೋಡಿ, ರೈಟ್ ತಗೊಂಡ್ರೆ ಕಲ್ಲಡ್ಕ ರೋಡ್. ಕಲ್ಲಡ್ಕ ಗೊತ್ತಿರ್ಬೋದು ನಿಮಗೆ, ಮೋಸ್ಟ್ ಫೇಮಸ್ ಪ್ಲೇಸ್. KT ಗುಡ್ದವರುಗಳು ನೆನಪಿರ್ಬೋದು. ಆ ರೋಡಲ್ಲಿ ನನಗೆ ಹೋಗಿ ಎಡೆಯಲ್ಲಿ ಒಂದು ಕಡೆ ನನಗೆ ನನ್ನ ಫಿಶಿಂಗ್ ಸ್ಪಾಟ್ ಇರುವಂಥದ್ದು. ಸೊ ಅಲ್ಲಿಂದ ರೈಟ್ ತಗೊಂಡೆ. ದಿಸ್ ಇಸ್ ಕಲ್ಲಡ್ಕ ರೋಡ್. ಇದ್ರ ಎಡೆಯಲ್ಲಿ ಬರುವಂಥ ಪ್ಲೇಸ್ ಆಗಿರ್ತದೆ ಒಕ್ಕೆತ್ತೂರು. ಸೊ ನಾನಿವತ್ತು ಫಿಶಿಂಗ್ ಅಂತ ಹೇಳಿ ಹೋಗುವಂಥ ಪ್ಲೇಸ್ ಒಕ್ಕೆತ್ತೂರು. ಒಂದು ಈವಾ ಬ್ರಿಡ್ಜ್ ಅಂತ ಒಂದು ಹೆಸರಿನ ಒಂದು ಬ್ರಿಡ್ಜ್ ಉಂಟು. ನಾನು ಜಸ್ಟ್ ಗೂಗಲ್ ನೋಡಿ ಹೋಗ್ತಾ ಇರುವಂಥದ್ದು. ಈ ರೋಡಲ್ಲಿ ನಾವು ಅಷ್ಟು ಟ್ರಾವೆಲ್ ಮಾಡೋದಿಲ್ಲ, ನಮಗೆ ಆ್ಯಕ್ಚುಲಿ ಅಗತ್ಯ ಇಲ್ಲದೊಂದು ರೋಡ್ ಇದು, ಅಷ್ಟು ಟ್ರಾವೆಲ್ ಮಾಡೋದಿಲ್ಲ. ಸೊ ಈ ಬಸ್ಸು ಮಂಗಳೂರು ಹೋಗುವಂಥ ಬಸ್ ಇದು, ಕಲ್ಲಡ್ಕಾಗಿ ಸ್ಟ್ರೈಟ್ ಕಲ್ಲಡ್ಕ ಇದರೊಂದು ಬರ್ತದೆ ನೋಡಿ. ಸೊ ಈ ಬಸ್ಸಿನ ಹಿಂದೆ ಹೋದರೆ ನಾನು ಆಮೇಲೆ ಗೊತ್ತಿಲ್ಲದೆ ಕಲ್ಲಡ್ಕ ರೀಚ್ ಆಗ್ತೇನೆ. ಅದಕ್ಕೆಂತ ಮಾಡಿದೆ ಅಂದ್ರೆ ಉಂಟಲ್ಲ, ಸ್ವಲ್ಪ ಬಸ್ಸನ್ನು ಗ್ಯಾಪ್ ಮೇಂಟೈನ್ ಮಾಡಿದ್ದೆ. ಬಸ್ಸಿನ ಹಿಂದೆ ನೋಡಿಕೊಂಡು ಹೋದ್ರೆ ನಮಗೆ ಗೊತ್ತಿಲ್ಲದವರಿಗೆ ಹೋಗ್ತಾ ಇರ್ತವೆ. ಈ ರೋಡ್ ಕೂಡ ಹಾಗೆ, ಒಂದು ದೊಡ್ಡ ಬಸ್ ಎಲ್ಲ ಸಿಕ್ಕಿದ್ರೆ ನೀವು ಕಲ್ಲಡ್ಕ ತನಕ ಹಿಂದೆ ಹೋಗ್ಬೇಕಾಗ್ತದೆ. ಎಲ್ಲಾದರೂ ಸ್ಟಾಪ್ ಸಿಕ್ಕಿದ್ರು ಓವರ್ಟೇಕ್ ಮಾಡುವಂತಿಲ್ಲ, ಯಾಕಂದರೆ ಅಪೋಸಿಟಿಂದ ಇನ್ನೊಂದು ಬಸ್ ಬರ್ತಾ ಇರ್ತದೆ. ಹಾಗೆ ಬಸ್ಸನ್ನು ಬಿಟ್ಟು ನಾನು ಮೆಲ್ಲ ಮ್ಯಾಪ್ ಓಪನ್ ಮಾಡಿದೆ. ದಾರಿ ತಪ್ಪಿದೆ ಇಲ್ಲ ಅಂತ ಗೊತ್ತಿಲ್ಲ ನನಗೆ. ಆಲ್ರೆಡಿ ಕಳೆದೋಗಿದ್ರೆ ಯೂ ಟರ್ನ್ ತೊಗೊಳ್ಬೇಕಲ್ಲ, ಅದಕ್ಕೆ ರಪಕ್ಕ ಉಂಟಲ್ಲ ನನ್ನ ಗಾಡಿನ ಸೈಡಲ್ಲಿ ಹಾಕಿ. ಸೊ ಮ್ಯಾಪ್ ಓಪನ್ ಮಾಡೋ ಖುಷಿ ಆಯ್ತು, ಯಾಕಂದರೆ ನಾನು ಇನ್ನೂ ಹೋಗಬೇಕಿತ್ತು. ರಿಟರ್ನ್ ಎಲ್ಲಿ ಹೋಗಬೇಕು ಅಂತಿಲ್ಲ, ಮುಂದೆ ಹೋಗಬೇಕಿತ್ತು ನನಗೆ. ಹಾಗೆ ಮ್ಯಾಪ್ ವಾಪಸ್ ಸೆಟ್ ಮಾಡಿ ಹೋದೆ. ಹೊಸ ಪ್ಲೇಸ್ ಆಗಿರೋದು ನನಗೆ ಅಷ್ಟು ಪರಿಚಯ ಇಲ್ಲ, ರೋಡೇ ಪರಿಚಯ ಇಲ್ಲ. ಮತ್ತು ಹೋಗೋ ಪ್ಲೇಸ್ ಕೂಡ ಮೇನ್ ರೋಡಿಂದ ಸ್ವಲ್ಪ ಒಳಗಡೆ ಹೋಗಬೇಕು, ಅದೇ ಸ್ವಲ್ಪ ಒಂದು ಕಿರಿಕಿರಿ. ಆಮೇಲೆ ಇನ್ನೊಂದು ಕಡೆ ನಾನು ನಿಲ್ಲಿಸಿದೆ ಆಲ್ಮೋಸ್ಟ್. ಓಕೆ, ಇಲ್ಲಿಂದ ಲೆಫ್ಟ್ ತೋರಿಸ್ತಾ ಇತ್ತು. ಕರೆಕ್ಟ್ ನಿಲ್ಲಿಸಿದ್ದೇನೆ ಅಂತ ಹೇಳಿ ಭಾವಿಸಿ ನಾನು ಅಲ್ಲಿಂದ ಲೆಫ್ಟ್ ತಗೊಂಡು ಹೋದೆ. ನಿಮಗೆ ಆ ರೋಡ್ ನೋಡ್ಬೋದು ಒಮ್ಮೆ. ಕೆಸರಲ್ಲಿ ರೋಡಲ್ಲಿ ಕೆಸರ. ಈ ಮಳೆಗೆ ಈಗ ಆದರೆ ಇನ್ನು ದೊಡ್ಡ ದೊಡ್ಡ ಮಳೆ ಬಂದರೆ, ಇನ್ನೂ ಮಾನ್ಸೂನ್ ಎಕ್ಸಾಕ್ಟ್ ಆಗಿ ಸ್ಟಾರ್ಟ್ ಆಗಲಿಲ್ಲ, ಇಲ್ಲಿನ ಅವಸ್ಥೆ ಹೇಗಿರ್ಬೋದು. ದಿಲ್ಲಿದು ಮಾತ್ರ ಅಲ್ಲ, ತುಂಬ ಪ್ಲೇಸ್ ಉಂಟು ಈ ಥರ ಈ ಕೋಸ್ಟಲ್ ಕರ್ನಾಟಕದಲ್ಲಿ. ಧೈರ್ಯದಲ್ಲಿ 2 ವೀಲರ್ ತಗೊಂಡು ಹೋಗ್ತಾ ಇದ್ದಾನೆ. ನನಗೆ ಐ ವಾಸಂಟ್ ಎಕ್ಸ್ಪೆಕ್ಟೆಡ್ ಈ ಥರ ಒಂದು ರೋಡ್ ನನಗೆ ಸಿಗ್ತದೆ ಅಂತ ಹೇಳಿ. ಒಂದು ಗಾಡಿ ಬರಬೇಕಾದ್ರೆ ನಾವಿಲ್ಲಿ ಸೈಡ್ ನಿಂತು ಕೊಡಬೇಕಾಗ್ತದೆ, ಇಲ್ಲಾಂದರೆ ಆ ಗಾಡಿ ಹೋಗೋದಿಲ್ಲ, ನಮ್ಮ ಗಾಡಿ ಸಹ ಹೋಗೋದಿಲ್ಲ. ಅದು ಕೂಡ ಬೆಳಿಗ್ಗೆ ಸ್ಟೂಡೆಂಟ್ಸನ್ನು ತಗೊಂಡು ಹೋಗುವಂಥ ರಿಕ್ಷಾ. ನಾವೇ ಸುಮ್ಮನೆ ಅವರ ಟೈಮ್ ವೇಸ್ಟ್ ಮಾಡೋದು ಅಲ್ಲ. ಹಾಗೆ ಈ ರೋಡಲ್ಲಿ ತುಂಬ ಹೋದೆ ನಾನು. ಮ್ಯಾಪು ಕೂಡ ಇದೇ ರೋಡಲ್ಲಿ ತೋರಿಸ್ತಾನೇ ಇತ್ತು. ಗೂಗಲ್ ಮ್ಯಾಪನ್ನು ಎಲ್ಲ ವಿಷಯದಲ್ಲಿ ನಂಬಾರ್ದು ಅಂತ ಹೇಳೋದಕ್ಕೆ. ಸೊ ನಾನು ಹೋದೆ. ಕಾಂಕ್ರೀಟ್ ರೋಡ್ ಇತ್ತು, ಖುಷಿ ಆಯಿತು. ಒಳ್ಳೆ ರೋಡ್ ಇನ್ನಾದರೂ ಸಿಕ್ಕಿತ್ತಲ್ಲ ಅಂತ ಹೇಳಿ ಖುಷಿ ಆಯಿತು. ಬ್ರಿಡ್ಜ್ ರೀಚ್ ಆಗೋ ತನಕ ಈ ರೋಡೇ ಇದ್ದರೆ ಸಾಕು ಅಂತ ಹೇಳಿ ಹೋಗ್ತಾ ಇದ್ದೆ. ಈ ಟರ್ನ್ ಆದಮೇಲೆ ಒಂದು ನನಗೆ ರೋಡ್ ಸಿಕ್ಕಿತ್ತು. ಅಪ್ಪಟ ಚಿನ್ನ. ಇಲ್ಲಿಂದ ಸ್ಟಾರ್ಟ್ ಆಯಿತು. ಇಲ್ಲಿ ತನಕ ನಾನು ಅಂದ್ಕೊಂಡಿದ್ದೆ ನಾನೊಬ್ಬ ಮಗ ಅಂತ. ಆಮೇಲೆ ಗೊತ್ತಾಯಿತು ನಾನೊಬ್ಬ ದಾರಿ ತಪ್ಪಿದ ಮಗ ಅಂತ. ಇಷ್ಟು ಕಷ್ಟ ಬಂದು ನಾನು ಈ ರೋಡಲ್ಲಿ ಬರ್ತಾ ಇದ್ದೇನಲ್ಲ, ನನಗೆ ಗೊತ್ತಿರಲಿಲ್ಲ ಇದು ಆ್ಯಕ್ಚುಲಿ ಕನೆಕ್ಟ್ ಆಗೋದಿಲ್ಲ ಅಂತ. ಸೊ ಇಲ್ಲಿಗೆ ರೀಚ್ ಆದೆ ನೋಡಿ. ಇನ್ನೂ ಕೂಡ ಸ್ವಲ್ಪ ಮುಂದೆ ಹೋಗಬೇಕು. ಇಲ್ಲಿ ರೀಚ್ ಆಗೋ ನನಗೆ ಸ್ವಲ್ಪ ಡೌಟ್ ಆಯಿತು, ಯಾಕಂದರೆ ಮನೆ ಎಲ್ಲ ಉಂಟು, ಡೆಡ್ ಎಂಡ್ ಥರ ಕಾಣ್ತಾ ಉಂಟು. ಇಲ್ಲಿಂದ ಆ ಥರ ಒಂದು ಬ್ರಿಡ್ಜಿಗೆ ಕನೆಕ್ಟ್ ಇರಲಿಕ್ಕಿಲ್ಲ ಅಂತ ಹೇಳಿ ಡೌಟ್ ಆಯಿತು. ಸೊ ಮೊಬೈಲ್ ನೋಡಿದರೆ ಮ್ಯಾಪ್ ಇಲ್ಲಿ ಲೆಫ್ಟು ರೈಟ್ ಎಲ್ಲ ತೋರಿಸ್ತಾ ಉಂಟು ನನಗೆ. ಗೊತ್ತಾಯ್ತು ಇದು ಏನು ಫಜೀತಿ ಅಂತ ಗೊತ್ತಾಯ್ತು ನನಗೆ. ಆದರೂ ಕೂಡ ಸೀದಾ ಹೋಗಿ ಗೊತ್ತಾಯಿತು, ಆವಾಗಲೇ ಹೇಳಿದಾಗ ದಾರಿ ತಪ್ಪಿದ ಮಗ ಅಂತ. ಆಮೇಲೆ ವೆಯ್ಟ್ ಮಾಡಲಿಲ್ಲ, ಅಲ್ಲಿಂದ ಯೂ ಟರ್ನ್ ತಗೊಂಡು ಇಲ್ಲಿವಾಗ ಈಸಿಯಾಗಿತ್ತು. ಹತ್ತುವಾಗ ಉಂಟಲ್ಲ 2 ಟೈರ್ ದೊಡ್ಡ 2 ಗುಂಡಿ ಮಾಡಿ ಅದರೊಳಗಡೆ ಬಾಕಿ ಆಗಿತ್ತು. ಯಾವ ಸಹಾಯಕ್ಕೆ ಕರೀಲಿಲ್ಲ ನಾನು, ಯಾಕಂದರೆ ಬೆಳಿಗ್ಗೆ ಯಾಕೆ ನಾವು ಸುಮ್ಮನೆ ತೊಂದರೆ ಕೊಡೋದು, ಅವರು ರೋಡನ್ನೇ ಹಾಳು ಮಾಡಿ ಯಾಕೆ ಆಯಿತು, ಸುಮ್ಮನೆ ಅವರನ್ನು ಕರೆದು ತೊಂದರೆ ಕೊಡೋದು ಯಾಕಂತ ಹೇಳಿ ನಾನು ಯಾರನ್ನು ಕರೀಲಿಲ್ಲ. ಕೊಟ್ಟೆ ಎಕ್ಸ್ಲೇಟ್ರ್ ಕೊಟ್ಟೆ, ಹೇಗೆ ತಿರ್ಸಿದ್ರು ಗಾಡಿ ಹತ್ತದಿಲ್ಲ. ಸಣ್ಣ ಟೈರು ಬೇರೆ, ಸ್ಮೆಲ್ ಬರ್ತಾಯಿತ್ತು. ಅಂತೇನು ನೋಡ್ಕೊಳ್ಳಿ. ಕೆಲವರು ಹೇಗಂದರೆ ಉಪದ್ರಸ ಮಾಡೋದಿಲ್ಲ, ಉಪಕಾರ ಸಹ ಮಾಡೋದಿಲ್ಲ, ನೀಟ್ರೊಳಲ್ಲಿ ಇರ್ತಾರೆ. ಆ ಥರದೊಂದು ಜನರ ಹತ್ರ ನಾನು ಹೋಗಿ ಸಹಾಯ ಕೇಳಿದೆ. ಇಟ್ಸ್ ಓಕೆ, ನೀವು ಕೂಡ ಈ ಥರ ಎಲ್ಲಾದರೂ ಬಾಕಿ ಆದ್ರೆ ನಿಮಗೆ ಸಹಾಯ ಮಾಡಲಿಕ್ಕೆ ಜನ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಹೋಗ್ತಾ ಇದ್ದೇನೆ. ಎಲ್ಲೂ ಬಾಕಿ ಆಗಬೇಡಿ. ಆದರೆ ಜನ ಹೇಗಂದರೆ ಉಪದ್ರಸ ಮಾಡೋದಿಲ್ಲ, ಉಪಕಾರ ಸಹ ಮಾಡೋದಿಲ್ಲ. ಆಮೇಲೆ ಗೊತ್ತಾಯಿತು, ಅಲ್ಲೊಬ್ರು ಹೇಳಿದ್ರು ನನಗೆ ದಾರಿ ತಪ್ಪುವಾಗ, ಇದೆಲ್ಲ ರೋಡ್ ಇನ್ನು ಮೇನ್ ರೋಡಿಂದಲೇ ಬೇರೆ ರೋಡಿಗೆ ಕನೆಕ್ಟ್ ಆಗ್ತದೆ ಅಂತ ಹೇಳಿ. ಈ ಕಡೆ ಬ್ರಿಡ್ಜ್ ಉಂಟಾ ಈ ಕಡೆ? ಇವಾಗ ಬ್ರಿಡ್ಜ್ ಸ್ಟ್ರೈಟ್ ಹೋಗಿ ಎಷ್ಟುಂಟು ಹೋಗ್ಲಿಕ್ಕೆ ಇಲ್ಲಿಂದ? ಎಷ್ಟುಂಟು ಇಲ್ಲಿಂದ ಹೋಗ್ಲಿಕ್ಕೆ? ತುಂಬ ಉಂಟಾ? ಥ್ಯಾಂಕ್ಸ್.
ಹಾಗೆ ಆ ಮಕ್ಕಳ ಹತ್ರ ದಾರಿ ಕೇಳಿ ಸೀದಾ ಹೊರಟೆ. ಈಗ ಮ್ಯಾಪ್ ತೋರಿಸ್ತಿತ್ತು, ಆದರೂ ನಾನು ಡಬಲ್ ಚೆಕ್ ಮಾಡಿಕೊಂಡೆ, ಯಾಕಂದರೆ ಒಮ್ಮೆ ಗುಂಡಿಗೆ ಬಿದ್ದು ಇನ್ನೊಮ್ಮೆ ಗುಂಡಿಗೆ ಬೀಳಬಾರ್ದಲ್ಲ. ಹಾಗೆ ಡಬಲ್ ಚೆಕ್ ಮಾಡಿ ಸೀದಾ ಹೋದೆ. ಇಲ್ಲಿ ಕೂಡ ಸ್ವಲ್ಪ ನನಗೆ ಆಚೆ ಈಚೆ ಆಯಿತು, ಯಾಕಂದರೆ ನಾನು ಮ್ಯಾಪ್ ನೋಡಿಕೊಂಡು ಹೋಗ್ತಾ ಇಲ್ಲ, ಸೀದಾ ಹೋಗ್ತಾ ಇದ್ದಾನೆ. ಮುಂದೆ ಹೋಗಿ ಲೆಫ್ಟ್ ಅಂತ ಗೊತ್ತಿತ್ತು, ಹಾಗೆ ಸೀದಾ ಹೋಗಿ ನಾನು ಲೆಫ್ಟ್ ತಗೊಂಡದ್ದು ಉಂಟಲ್ಲ, ಎರಡನೇ ಲೆಫ್ಟ್. ಆ್ಯಕ್ಚುಲಿ ಫಸ್ಟ್ ಒಂದು ಲೆಫ್ಟ್ ಉಂಟು ಒಳಗಡೆಯಿಂದ, ಆ ಲೆಫ್ಟ್ ತಗೊಳ್ಬೇಕಿತ್ತು. ನಾನು ದಾರಿ ತಪ್ಪಿದ ಮಗ, ಗೊತ್ತಾಯ್ತಲ್ಲ. ಇಲ್ಲಿಗೆ ಈ ಪ್ಲೇಸಿಗೆ ಬಂದಾಗ ಗೊತ್ತಾಯ್ತು ನಾನು ಬರೀ ಮಗ ಅಲ್ಲ, ದಾರಿ ತಪ್ಪಿದ ಮಗ ಅಂತ. ಹಾಗೆ ಅವರು ಹೇಳಿದ, ಮಕ್ಕಳು ಹೇಳಿದನ್ನು ಇಟ್ಟುಕೊಂಡು ನಾನು ಮೇಲೆ ಹತ್ತಿದೆ. ಮೇಲೊಂದು ಅಂಗಡಿ ಉಂಟು, ಅಂಗಡಿಯಿಂದ ಲೆಫ್ಟ್ ತಗೊಳ್ಳಿ ಅಂತ ಹೇಳಿದರು. ಸೊ ಹಾಗೆ ಲೆಫ್ಟ್ ತೆಗೆದುಕೊಂಡ ಲೆಫ್ಟ್ ಮಾತ್ರ ವಾಸ್ ನಾಟ್ ರೈಟ್ ಅಂತಲೇ ಹೇಳ್ಬೋದು. ಸಮ್ಟೈಮ್ಸ್ ಲೆಫ್ಟ್ ವಿಲ್ ಬಿಕಮ್ ರೈಟ್ ಓನ್ಲಿ ಇಫ್ ಯು ಟೇಕ್ ಎ ಪ್ರಾಪರ್ ಲೆಫ್ಟ್. ಸೊ ನಾನು ಈ ಲೆಫ್ಟ್ ತಗೊಂಡೆ, ಮುಂದೆ ಬಂದ ಲೆಫ್ಟ್ ಉಂಟಲ್ಲ ಅದು ತಗೊಳ್ಬೇಕಿತ್ತು. ಸೊ ಅರ್ಧಕ್ಕೆ ರೀಚ್ ಆಗೊಂಡು ನನಗೆ ಡೌಟ್ ಆಯಿತು, ಅಲ್ಲೊಂದು ಲೆಫ್ಟ್ ಇತ್ತಲ್ಲ ಅದಾಗಿರ್ಬೋದು ಅಂತ ನನಗೆ ಒಂದು ಥಾಟ್ ಬಂತು. ಸೊ ಗಾಡಿಯಲ್ಲೇ ನಿಲ್ಲಿಸಿದೆ. ನಾನು ನಿಲ್ಲಿಸಿ ಎಂತ ಮಾಡಿದೆ, ಆಲೋಚನೆ ಮಾಡಿದೆ, ಇನ್ನು ಹೋಗಬೇಕಾ ಬೇಡ ಅಂತ. ಗಾಡಿಗೂ ರೆಸ್ಟ್ ಬೇಕು, ಯಾಕಂದರೆ ಅಲ್ಲಿ ಗುಂಡಿಯಲ್ಲಿ ಬಿದ್ದು ಎದ್ದು ಬಂದ ಗಾಡಿ ಅದು. ಒಂದು ಗಂಟೆ ಆದರೂ ಅದಕ್ಕೆ ರೆಸ್ಟ್ ಬೇಕಿತ್ತು. ಆಮೇಲೆ ಇನ್ನೊಂದು ಲೆಫ್ಟ್, ಇಲ್ಲಿ ಯಾವುದೊಂದು ಫ್ಯಾಕ್ಟ್ರಿಯಲ್ಲಿ ಇತ್ತು. ಅವಾಗಲೇ ಅಂದಾಜಾಯ್ತು ಈ ಫ್ಯಾಕ್ಟ್ರಿಯಿಂದ ನೀರೆಲ್ಲ ಹೋಗ್ತಾ ಇರಬೇಕು ಅಂತ ಈ ಪ್ಲೇಸ್ಗೆ. ಸೊ ಹೋಗಿ ರೀಚ್ ಆಗುವಾಗ ಗೊತ್ತಾಯಿತು, ವಾವ್, ದಿಸ್ ವಾಸ್ ಆಸಮ್. ಬ್ರಿಡ್ಜ್ ತುಂಬ ಚೆನ್ನಾಗಿತ್ತು, ಸಣ್ಣದಾದರೂ ಚಿಕ್ಕದಾಗಿ ಚೊಕ್ಕದು, ಒಂದು ಫೋಟೋಜೆನಿಕ್ ಸ್ಪೇಸ್ ಅಂತಲೇ ಹೇಳ್ಬೋದು. ಆಮೇಲೆ ಎಂತ ಮಾಡೋದು, ಸ್ವಲ್ಪ ಅಲ್ಲಿ ಆಚೆ ಈಚೆ ಎಲ್ಲ ನೋಡಿದೆ. ನೀರು ಖಾಲಿಯಾಗಿತ್ತು, ನೋಡುವಾಗ ಬೇಸರ ಆಯಿತು. ಎಂತ ಮಾಡಲಿಕ್ಕಾಗಲಿ, 20 ಕಿಲೋಮೀಟರ್ ಬಂದಾಗಿದೆ. ಟ್ರೈ ಯುವರ್ ಬೆಸ್ಟ್. ನೀರಿರುವಲ್ಲೇ ಸಿಗಲಿಲ್ಲ, ನೀರು ಇಲ್ಲದ ಕಡೆಯಲ್ಲಿ ಎಂತ ಸಿಗ್ತದೆ ಅಂತೆಲ್ಲ ನನ್ನ ಮನಸ್ಸು ನನಗೆ ಹೇಳ್ತಾ ಇತ್ತು. ಆದರೂ ನಾನು ಜೊತೆಗೆಡದೆ ಅಲ್ಲಿ ಆಚೆ ಈಚೆ ಬ್ರಿಡ್ಜನ್ನು ನೋಡಿದೆ. ಬರುವಾಗಿದ್ದಕ್ಕೆಲ್ಲ ಟೈಮ್ ಇರೋದಿಲ್ಲ, ಅದಕ್ಕೆ ಫಸ್ಟಿಗೆ ಇದನ್ನೆಲ್ಲ ನೋಡಿಕೊಂಡು ಆಚೆ ಈಚೆ ಚೆಂದ ಇತ್ತು ಸ್ಪಾಟ್. ಬಟ್ ಓನ್ಲಿ ಒನ್ ವೆಹಿಕಲ್ ಕ್ಯಾನ್ ಪಾಸ್ ಇನ್ ಬಿಟ್ವೀನ್. ಆಚೆಯಿಂದ ಈಚೆಯಿಂದ ಹೋಗ್ಬೇಕಾದ್ರೆ ಒಂದು ಕಾರೆಲ್ಲ ಬಂದರೆ ಕಷ್ಟ ಆಗ್ಬೋದು. ಅವರು ಈ ಕಡೆ ನಿಲ್ಲಬೇಕು, ಅವರು ಆ ಕಡೆ ನಿಲ್ಲಬೇಕು, ಎಂತಾದ್ರೂ ಒಂದು ಮಾಡಬೇಕು. ಆ ಥರದೊಂದು ಬ್ರಿಡ್ಜ್ ಇಟ್ಸ್ ಗುಡ್. ಆಮೇಲೆ ಓಕೆ, ಥಿಂಗ್ಸ್ ಎಲ್ಲ ತೆಗಿಯುವ. ನೀರು ಖಾಲಿಯಾದ್ರೆ ಏನು ಮಾಡಬೇಕು, ಥಿಂಗ್ಸ್ ಎಲ್ಲ ತೆಗೆದು ಹೆಲ್ಮೆಟ್ ಇಡೋಕೆ ಒಂದು ಆಟೋ ಬರ್ತಿತ್ತು. ನಾವು ಯಾವುದೇ ಲೋಕಲ್ ಪ್ಲೇಸ್ಗೆ ಹೋದ್ರೆ ಅಲ್ಲಿನ ಆಟೋ ಡ್ರೈವರ್ಸ್ ಒಂದು ವಿಷಯ ಮಾಡಬೇಕು. ಮೀನು ಹಿಡಿತಾರ? ಮೀನು ಹಿಡಿತಾರೆ, ಉಂಟಾ ಮೀನು ಮಣ್ಣೆಲ್ಲ ಹಿಡಿತಾರೆ ಅಲ್ಲೆಲ್ಲ. ಇಳಿಬೋದಲ್ಲ, ಪ್ರಾಬ್ಲಮ್ ಅಂತಿಲ್ಲ, ಇಳಿಬೋದಲ್ಲ. ಹಿಡಿಲಿಕ್ಕುಂಟಾ? ಹಾಗೆ ಬಂದದ್ದು ಗೊತ್ತಿಲ್ಲ, ಫಸ್ಟ್ ಬರೋದು ನಾನು. ಅಲ್ಲ, ಆಚೆ ಆ ಸೈಡ್ ಅಲ್ಲೆಲ್ಲ ಮೀನು ಇತ್ತು. ಎಲ್ಲಿ? ಆ ಸೈಡ್. ಓಕೆ, ಇಲ್ಲಿ ಅಲ್ಲಿಂದ ಇಳಿಬೋದು, ಎಲ್ಲಿಂದ ಬೇಕಾದ್ರೆ ಇಳಿಬೋದಲ್ಲ. ಹಾಗೆ ಇದೇನು ಆಳ ಏನಿಲ್ಲ, ಹಾಗೆಲ್ಲ ನೀವೆಲ್ಲ ನೋಡಿ ಮುಳ್ಳು ಇದ್ದ ಈ ಕಾಲಿಗೆ ನೋಡ್ತೇನೆ, ಅದೇ ನೋಡಿಕೊಳ್ಬೇಕು. ಓಕೆ, ಒಬ್ಬರೇ ಇರೋದಾ? ಒಬ್ಬರೇ ಬಂದದ್ದು ನಾನು, ಪುತ್ತೂರು. ಹೋಗಿ ನೋಡ್ತಾನೆ ನಾನು. ಸರಿ ಹಾಗಾದ್ರೆ. ಆಟೋ ಡ್ರೈವರ್ಸ್ ಅಂತ ಅಲ್ಲ, ಅಲ್ಲಿನ ಲೋಕಲ್ಸ್ ಹತ್ರ ಒಮ್ಮೆ ವಿಷಯ ಕೇಳಬೇಕು. ಯಾಕಂದರೆ ಇಲ್ಲಿ ಇಳಿಬಹುದಾ ಇಳಿಬಾರ್ದಾ ಅಂತೆಲ್ಲ ಕೇಳಿ ತಿಳ್ಕೊಂಡು ಆಮೇಲೆ ಇಳಿಬೇಕು. ಯಾಕಂದರೆ ಅವರು ಚಿರಪರಿಚಿತವಾದಂತಹ ಸ್ಥಳ ಇದೆ ಅವರಿಗೆ, ನಮಗೆ ಹೊಸ ಸ್ಥಳ. ಸೊ ಅವ್ರ ಹತ್ರ ಎಲ್ಲ ಕೇಳಿ ಆಮೇಲೆ ಇಳಿಬೇಕು. ನೀರಿರಲಿ ನೀರಿಲ್ಲದೆ ಇರಲಿ, ಎಂಥ ಸ್ಥಳ ಆಗಿರಲಿ ಲೋಕಲ್ಸ್ ಹತ್ರ ಒಂದು ಗೈಡೆನ್ಸ್ ತಗೊಳ್ಳೇಬೇಕು. ಅಧಿಕ ಪ್ರಸಂಗ ಮಾಡಬಾರ್ದು ಈ ಥರದ ಪ್ಲೇಸ್ಗಳಲ್ಲಿ. ಗುಂಡಿ ಉಂಟು ಅಂತ ಅಂದ್ಕೊಂಡ ಹಾರೋ ಸಮಯದಲ್ಲಿ, ಬಟ್ ಇರಲಿಲ್ಲ. ಶೂ ಹಾಕೊಂಡು ಬರಬೇಕಿತ್ತು. ಸಾರಿ ಫಾರ್ ದ ಪ್ರಿಕಾಷನ್ ದಟ್ ವಾಸ್ ನಾಟ್ ಫಾಲೋಡ್. ಹಿಂದೆಂಥ ಫ್ಯಾಕ್ಟ್ರಿ ಉಂಟು, ಅಲ್ಲಿ ಮೇಲೆ ಹೋಗು. ಅಲ್ಲಿ ಒಂದು ಸ್ವಲ್ಪ ಒಂದು ಪ್ಲೇಸ್ ಕಾಣ್ತಾ ಉಂಟು ನನಗೆ, ಅಲ್ಲಿಗೆ ಹೋಗುವ. ಕಾಲು ಒಳಗಡೆ ಹೋಗುವ ಎಲ್ಲ ಚಾನ್ಸಸ್ ಉಂಟು. ಆದರೂ ಕೂಡ ವೆನ್ ಇಟ್ಸ್ ಕಮ್ ಟು ಎಫರ್ಟ್, ದೀಸ್ ಥಿಂಗ್ಸ್ ಆ್ಯಂಡ್ ಆಲ್ ಡಸಂಟ್ ಮ್ಯಾಟರ್. ಐಸ್, ದಿಸ್ ಈಸ್ ದ ವೇ ಕಣ್ಣ. ಇಲ್ಲಿಗೆ ಬರಲಿಕ್ಕೆ ಉಂಟಲ್ಲ 20 ಕಿಲೋಮೀಟರ್ಸ್. ಮನೆಯಿಂದ ಬ್ರೇಕ್ಫಾಸ್ಟ್ ಮಾಡಿ ಎಷ್ಟು ಗಂಟೆ ಹೊರಟದ್ದು? ಮಂಗಳೂರು ಬಿಟ್ಟರೆ ಉಂಟಲ್ಲ. ಆಮೇಲೆ ಇಲ್ಲಿ ಯಾರು ಹಾಗೆ ಫಿಶಿಂಗ್ ರಾಡಲ್ಲಿ ಯೂಸ್ ಮಾಡೋದಿಲ್ಲ. ಅವ್ರದ್ದು ಸಾಧಾರಣ ಫಿಶಿಂಗ್ ಅಂತ ಉಂಟು, ಬಲೆ ಹಾಕೋದು ಆ ಥರದ್ದು ಮಾತ್ರ ಮಾಡೋದು. ಸೊ ಈಗೆಲ್ಲ ಬರುವಾಗ ಅಂತ ಹೇಳೋದು, ಒಂದು ಅಟೆನ್ಷನ್ ಎಲ್ಲರೂ ನೋಡ್ತಾ ಇರ್ತಾರೆ, ಎಂತ ಇವಂತ ತಗೊಂಡು ಬರೋದು ದೊಡ್ಡದೊಂದು. ಇಲ್ಲೆಲ್ಲ ಇರ್ಬೋದು ಅಂತ ಅನ್ಕೋತಾನೆ. ಬಟ್ಸೆ ನಾನು ಎಕ್ಸ್ಪೆಕ್ಟ್ ಮಾಡಿದ ನೀರು ಇಲ್ಲಿ ಇಲ್ಲ. ಮಳೆ ಎಲ್ಲ ಬಂದಿತ್ತಲ್ಲ, ಸ್ವಲ್ಪ ಏನಾದರೂ ಆಗಿರ್ಬೋದು ಅಂತ ಅಂದ್ಕೊಂಡೆ. ಸೊ ನಥಿಂಗ್. ಓಹೋ ಅಲ್ಲಿ ಉಂಟು ನೀರು, ಅಲ್ಲಿಗೆ ಹೋಗುವ. ಈ ಒಬ್ಬನೇ ಬರೋ ಒಂದು ಖುಷಿ ಉಂಟಲ್ಲ ಬೇರೆ. ಬಟ್
ಗೊತ್ತಿಲ್ಲದ ಪರಿಚಯ ಇಲ್ಲದ ಪ್ಲೇಸಿಗೆ ಬರೋ ಗದ್ರಿಗೆ ಆಗ್ತದೆ. ತೋಟದಲ್ಲಿ ನಾಯಿ ಎಲ್ಲ ಬಿಟ್ಟಿರ್ತಾರೆ, ಅದನ್ನು ಕೆಳಗಡೆ ಇಳಿದು ಬಂದ್ರುಂಟಲ್ಲ, ಓಡ್ಲಿಕ್ಕೂ ಅಲ್ಲ ಬಿಡ್ಲಿಕ್ಕೂ ಅಲ್ಲ. ಇವತ್ತು ದೇವರು ನಮ್ಮ ಸೈಡ್ ಅಂತ ಹೇಳ್ಬೋದು. ಬಿಸಿಲು ಬಂತು, ಬರೋ ತನಕ ಫುಲ್ ಮಾಡಿತ್ತು, ಇಲ್ಲಿಗೆ ರೀಚ್ ಆಗಬೇಕಾದ್ರೆ ಒಳ್ಳೆ ಬಿಸಿಲು. ಇಲ್ಲಿ ಇಲ್ಲ ಅಂತ ಅನ್ಕೋತಾನೆ, ಬಟ್ ನೀರು ಕಮ್ಮಿ ಇದ್ರೂ ಉಂಟಲ್ಲ ಈ ಸ್ನೇಕ್ ಹೆಡ್ಸಲ್ಲೆಲ್ಲಾದರೂ, ಅದು ಕ್ಯಾಟ್ ಫಿಶ್ ಕ್ಯಾಟಗರಿ ಅಲ್ಲ, ಎಲ್ಲಾದರೂ ಜೀವಂತ ಇರ್ತದೆ. ಸಣ್ಣದಾಗಾದರೂ ಸಾಕು ಅದಕ್ಕೆ. ಅಲ್ಲ ಹುಡುಗ ಅಂತ ಕೈಯಲ್ಲಿ ತಿರುಗಿಸೋದಂತ ಕೇಳಿಕೊಂಡು ಹೋದ. ನಿಂಟಾಗ್ತಿಲ್ಲ. ತೆಂಗಿನಕಾಯಿ ನಾನು ಬಂದ ಮೇಲೆ 4 ಬಿತ್ತು. ಯಾರ ಮರದ್ದು, ಯಾರ ಪಾಲು. ಮೀನುಂಟ ಇಲ್ಲಿ? ಗೊತ್ತಿಲ್ವಾ? ಬರ್ತಾರೆ ಇಲ್ಲಿಗೆ? ಎಲ್ಲಿ? ಆ ಮರದ ಅಡ್ಡಿಯಲ್ಲ? ಮರದಡಿಯಲ್ಲಿ ಗುಂಡಿ ಉಂಟಂತೆ, ಮರದಡಿಗೆ ಹೋಗುವ. ಥಿಂಗ್ಸಲ್ಲಿ ಇಲ್ಲಿ ಇರಲಿ ಅಂತಲ್ಲ, ರೈನ್ ಕೋಟ್ ಮಾತ್ರ ತಗೊಂಡು ಹೋಗುವ. ಆ ಮರದ ಅಡಿಯಲ್ಲಿ ಗುಂಡಿ ಉಂಟಂತೆ, ಆ ಹುಡುಗ ಸಜೆಸ್ಟ್ ಮಾಡಿದೆ. ಹೇಳಿದ ಮೇಲೆ ಹೋಗಿಲ್ಲದ್ರೆ ಅವನಿಗೆ ಬೇಸರ ಆಗ್ತದೆ. ಇದರಲ್ಲಿ ಇಲ್ಲೇ ಇರಲಿ ಆರಾಮ್ಸೆ. ಒಂದು ರೈನ್ ಕೋಟು ಬೇಡ, ಮಳೆ ಬರೋದಿಲ್ಲ ಇವತ್ತು. ದೇವರು ನನ್ನ ಸೈಡ್. ಹೆಸರು ನಿಂದು? ಹೆಸರೆಂತ? ಸಹದ್. ಸಹದ್. ಅವಲ್ಲಿ ಫುಲ್ಲು ಪಬ್ಲಿಸಿಟಿ ಮಾಡಿದ ಮೀನು ಹಿಡಿತಾರೆ ಅಂತ. ನಿಮಗೆ ಕೇಳಿಸಂತ ಗೊತ್ತಿಲ್ಲ, ಎಲ್ಲರನ್ನು ಕರಿತಾ ಇದ್ದಾನೆ ಇಲ್ಲಿ. ಅಂತ ಯಾವುದು? ಮುಗುಡುಂಟಾ? ದೊಡ್ಡ ಸಂದ ಇಳಿತಾರೆ ಇಲ್ಲಿಗೆ ಬಂದು ಜನ. ಇದು ಯಾವ ಪಳ್ಳಿದು? ಹಾಂ, ಪ್ಲೇಸ್ ಒಕೆತೂರು. ಹಾಂ ಹಾಂ, ಕರ್ಲಿ ಕ್ರ್ಯಾಬ್. ಕ್ರ್ಯಾಬ್ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ? ಕರ್ಲಿ ಕ್ರ್ಯಾಬ್ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ? 75. ಇಲ್ಲಿ ನಮಗೆ ಬೇಕಾದ ಮೀನಿಲ್ಲ, ಮೀನೇ ಇಲ್ಲ ಅನ್ಕೋತೇನೆ. ಒಂದು ಆ್ಯಕ್ಟಿವಿಟೀಸ್ ಇಲ್ಲ, ಅಂಥದ್ದು ಇಲ್ಲ. ಇಲ್ಲಿ ಸ್ವಲ್ಪ ಪ್ಲೇಸ್ ಕ್ಲೀನ್ ಉಂಟು, ಇಲ್ಲಿ ಬಿಸಾಡಿ ನೋಡುವ ಸ್ವಲ್ಪ ಹೊತ್ತು, ಆಮೇಲೆ ಹೋಗೋದಾಯ್ತಾ. ಹಾಂ, ನಾನು ಕೇರಳದಲ್ಲೇ ಇರ್ತಿದ್ದೆ. ಓ, ಇಲ್ಲೊಂದು ಮೇಯ್ನಾಗಿ ಡೀಪ್ ಇಲ್ಲ. ಡೀಪ್ ಇಲ್ಲದ್ರೆ ಮೀನಿಲ್ಲ, ಒಂದು ಕನೆಕ್ಟಿವಿಟಿ ಇಲ್ಲ ಅಲ್ಲಿಂದ, ಗೊತ್ತಾಯ್ತಾ? ಕನೆಕ್ಟಿವಿಟಿ ಇಲ್ಲ ಅಂದರೆ ಮೀನು ಇಲ್ಲಿಗೆ ಟ್ರಾವೆಲ್ ಮಾಡಿರಲಿಕ್ಕಿಲ್ಲ. ಅದೊಂದು ವಿಷಯ ಮೇಯ್ನಾಗಿ. ಒಂದು ಕೋಪ ಬರ್ತಾ ಉಂಟು. ಇರಲಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಹಾಂ, ಇನ್ನಿಲ್ಲಿ ಸ್ವಲ್ಪ ನೀರಿರುವಾಗ ಬರಬೇಕಿತ್ತು. ಬಂದದ್ದು ಬೇಗ ಆಯ್ತಾ ಲೇಟ್ ಆಯ್ತು ಅಂತ ಗೊತ್ತಿಲ್ಲ. ಸ್ಟಿಲ್ ಇವತ್ತಿನ ಟಾಸ್ಕ್ ಆಯಿತು. ಸೊ ಇಲ್ಲಿಗೆ ಬರಲಿಕ್ಕೆ ದಾರಿ ತಪ್ಪಿ ಎಲ್ಲಿಗೆಲ್ಲ ಹೋಗಿ ಆಮೇಲೆ ವಾಪಸ್ ಇಲ್ಲಿಗೆ ಬಂದಿದ್ದಾನೆ. ಒಳ್ಳೆ ದಾರಿಯನ್ನು ಬಿಟ್ಟು ಒಳ್ಳೆದಿಲ್ಲದ ದಾರಿಯಲ್ಲಿ ಹೋಗಿ ಟೈಮ್ ಎಷ್ಟಾಯಿತು?
ಗಾಡಿಗೇನೋ ಪ್ರಾಬ್ಲಮ್ ಆಗಿದೆ, ನೋಡ್ಬೇಕಂತ ಅಂತ. ಸೊ ಕರ್ಲಿ ಕ್ರಾಬ್ ಸೈನಿಂಗ್ ಔಟ್, ಬಾಯ್. ಸಣ್ಣ ಇರುವಾಗ ಜಾಮೆಟ್ರಿ ಬಾಕ್ಸು, ದೊಡ್ಡದಾಗ ವೆಲ್ಯೂರ್ ಬಾಕ್ಸ್, ಅಷ್ಟೇ ವ್ಯತ್ಯಾಸ. ಈ ಅಡಿಗೆಯಲ್ಲೆಲ್ಲ ಕೈಪುಣ್ಯ ಇರುವ ಹಾಗೆ ಫಿಶಿಂಗಲ್ಲಿ ಕೂಡ ಕೈಪುಣ್ಯ ಉಂಟು ಅಂತ ನನ್ನ ಒಂದು ಅನಿಸಿಕೆ. ನನಗೆ ತುಂಬ ಮಂದಿ ಹೇಳಿದರು, ಮಲಯಾಳಂ ಬರ್ತದಲ್ಲ, ಮಲಯಾಳಮಲ್ಲಿ ಮಾಡು, ತುಂಬ ಫಾಲೋವರ್ಸ್ ಸಿಗ್ತದೆ, ಸಬ್ಸ್ಕ್ರೈಬರ್ ಸಿಗ್ತದೆ. ತಮಿಳು ಬರ್ತದಲ್ಲ, ತಮಿಳಲ್ಲಿ ಮಾಡು, ಅದರದ್ದು ಜನ ಇದ್ದಾರೆ. ನಾವು ಕರ್ನಾಟಕದವರಲ್ಲ, ನಮಗೆ ಹೇಗೆ ಕನ್ನಡ ಭಾಷೆ ಬಿಟ್ಟು ಬೇರೆ ಅಷ್ಟು ಕಂಫರ್ಟ್ ಆಗೋದಿಲ್ಲ. ಮಾತಾಡ್ಬೋದು, ಜಸ್ಟ್ ಆಸ್ ಎ ಬಿಸ್ನೆಸ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಇರೋ ಥರ. ಆಮೇಲೆ ಒಂದು ಅಚೀವ್ಮೆಂಟ್ ಅಂತ ಬರುವಾಗ ನಾವು ಕರ್ನಾಟಕದವರಾಗಿ ರೆಪ್ರೆಸೆಂಟ್ ಆಗೋದು ನಮ್ಮ ಒಂದು ಖುಷಿ. ಅದಕ್ಕೋಸ್ಕರ ಕನ್ನಡದಲ್ಲಿ ಮಾಡಿ 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 ಆಯಿತು, 2 ವರ್ಷ ಆಯಿತು. ಅಷ್ಟೇನು ಇಂಪ್ರೂವ್ಮೆಂಟ್ ಆಗಲಿಲ್ಲ ಚಾನೆಲ್. ಸ್ಟಿಲ್ ಎಫರ್ಟಿಗೆ ನಾನೆಂತ ಹಿಂದೆ ಹೆಜ್ಜೆ ಆಗ್ತಾ ಇಲ್ಲ. ನಾನು ಗೂಗಲಲ್ಲಿ ನೋಡುವಾಗ ಈ ಫೋಟೋಸ್ ಎಲ್ಲ ಉಂಟಲ್ಲ, ಸ್ವಲ್ಪ ಓಕೆ ಇತ್ತು. ರಿವ್ಯೂಸ್ ಕೂಡ ನೋಡಿದೆ, ಫಿಶಿಂಗ್ ಎಲ್ಲ ಬರ್ತಾರೆ ಇಲ್ಲಿ. ಬಟ್ ಇವಾಗ ಇಟ್ಸ್ ಫೈನ್. ಇನ್ನು ನೆಕ್ಸ್ಟ್ ಬೇರೆ ತುಂಬ ಅಷ್ಟು ಪ್ಲೇಸ್ ಇಲ್ಲ ಇಲ್ಲಿ ಕೇರಳ ಕಂಪೇರ್ ಮಾಡಿದರೆ. ಅದೊಂದು ಅಂತ ದುರಂತ ಇಲ್ಲಿ. ಎಲ್ಲ ಬೀಚ್, ದೊಡ್ಡ ದೊಡ್ಡ ನದಿ ಇರೋದು. ಕೇರಳದಲ್ಲಿ ನಾನು ಎರ್ನಾಕುಲಮಲ್ಲಿರುವಾಗೆಲ್ಲ ಸಣ್ಣ ಸಣ್ಣ ಕಾಲುವೆ ಥರ ಎಲ್ಲ ಪ್ಲೇಸ್ ಇತ್ತು. ಎಲ್ಲಿ ಹೋದ್ರು ಮೀನಲ್ಲಿ, ಮೀನಿದ್ದು ಕಲರ್ ಅವ. ಇಲ್ಲಿ ಹಾಗೆ ಇಲ್ಲ. ಆದರೂ ಟ್ರೈ ಮಾಡಲಿ, ಆದರೆ ಆ ಒಂದು ವೀಕೆಂಡ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಸೊ ಇವಾಗ ಹೋಗ್ತಾ ಇದ್ದಾನೆ. ಮೀನು ಸಿಗದಿದ್ರು ಸಿಕ್ಕಿದ್ರು ನಮ್ಮ ವೀಡಿಯೋ ಮಾತ್ರ ಕನ್ನಡದಲ್ಲೇ ಬರೋದು. ಬೇರೆ ಲ್ಯಾಂಗ್ವೇಜಲ್ಲಿ ಆಗೋದಿಲ್ಲ ನನಗೆ. ಮಾತಾಡಲಿಕ್ಕೆ ಬರ್ತದೆ, ಫ್ಲೂಯೆಂಟಾಗಿ ತಮಿಳು ಮಾತಾಡ್ಬೋದು, ಫ್ಲೂಯೆಂಟಾಗಿ ಮಲಯಾಳಂ ಮಾತಾಡ್ಬೋದು. ಸ್ಟಿಲ್ ನಮ್ಮ ನಾಡಿದು ನಮ್ಮದು, ನಮ್ಮ ಕನ್ನಡ ನಾಡಿದು ಅಷ್ಟೇ. ಕರ್ಲಿ ಕ್ರಾಬ್ ಸೈನಿಂಗ್ ಔಟ್. ಬಂದ ದಾರಿ ಖಾಲಿ ಕೈಯಲ್ಲಿ ನೋಡಿಕೊಂಡು ಹೋಗುವಾಗ ಉಂಟಲ್ಲ, ಏನೋ ಒಂದು ಬೇಸರ ಆಗ್ತಾ ಉಂಟು. ಇದು ತುಂಬ ಫಿಶರ್ಸ್ಗಳ ಒಂದು ಅವಸ್ಥೆ ಇದು. ಆದರೆ ಅವರು ಬಿಡುವುದಿಲ್ಲ. ನಾನಂತಲ್ಲ, ನನಗಿಂತ ಜಾಸ್ತಿ ಎಫರ್ಟ್ ಹಾಕೋರಿದ್ದಾರೆ. ಮತ್ತು ಇಲ್ಲೆಲ್ಲ ಹೇಗೆ ಅಂತಂದರೆ, ನೀರಿಗೆ ಇಳಿದು ಆ ಬಲೆ ಎಲ್ಲ ಹಾಕಿ ನೀರನ್ನು ಖಾಲಿ ಮಾಡಿ ಎಲ್ಲ ಹಿಡಿಯೋ ಒಂದು ಕಲ್ಚರ್. ಮತ್ತು ಇಲ್ಲಿರುವ ಮೀನುಗಳಿಗೆಲ್ಲ ನಾವು ಈ ಆರ್ಟಿಫಿಷಿಯಲ್ ಥಿಂಗ್ಸ್ ಎಲ್ಲ ಹಾಕಿದರೆ ಅದಕ್ಕಷ್ಟು ಇಷ್ಟ ಆಗೋದಿಲ್ಲ ಅಂತ ಅಂದ್ಕೋತಾನೆ. ಇಲ್ಲಿಂದ ಗಾಡಿ ಬರ್ಬೋದಿತ್ತಾಯ್ತು. ಇಲ್ಲೇ ದಾರಿ ಇತ್ತು, ಶಿಟ್ ಇರಲಿ. ಮೊದಲು ಬರುವಾಗ ದಾರಿ ತಪ್ಪಬೇಕು, ಆವಾಗಲೇ ದಾರಿ ಕಲಿಯೋದು. ಈಗ ಬಂದ ದಾರಿಯಲ್ಲಿ ಹೋಗುವ, ನಲ್ಲಿ ಹೋಗೋದು ಬೇಡ. ಕಾಲ್ನಡಿ ಮಾತ್ರ ಉಂಟಲ್ಲ, ಕಾಲ್ನಡಿಯಲ್ಲಿ 2 ಕಣ್ಣು ಇಡಬೇಕು. ಶೂ ಹಾಕೊಂಡು ಬಂದಿದ್ರೆ ಸೀದಾ ಹೋಗ್ಬೋದಿತ್ತು. ಗಾಡಿಗೆ ಎಂಥದ್ದು ಪ್ರಾಬ್ಲಮ್ ಆಗಿದೆ, ಅದಕ್ಕೆ ನಾನು ಗಾಡಿಗೆ ಸಂದ್ರೆ ಅಷ್ಟು ಬೇಕು ಅಂತ ಹೇಳಿ ಉಂಟಲ್ಲ, ಮ್ಯಾಕ್ಸಿಮಮ್ ಅಲ್ಲಿದ್ದದ್ದು. ಫೈನಲಿ ವಿದೌಟ್ ಗೆಟಿಂಗ್ ಎನಿಥಿಂಗ್ ಐ ಆಮ್ ಲಿವಿಂಗ್ ಫಾರ್ ದ ಡೇ. 12 ಹೆಂಗದೆ ನೀರಿದ್ರಲ್ಲ ಮೀನು ಸಿಗೋದು. ಪೆಟ್ರೋಲು ಅಲ್ಲಿ ನನಗೆ ಬೇಸರ ಆಗೋದಿಲ್ಲ. ಪೆಟ್ರೋಲು ಉಂಟು, ಅನಾವಶ್ಯ ಪೆಟ್ರೋಲ್ ಯೂಸ್ ಮಾಡಲಿಲ್ಲ ನಾನು.